ಕಳೆದ ಬಾರಿಯ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಸುದ್ದಿಯಾದಂತಹ ಮಂಡ್ಯ ಕ್ಷೇತ್ರ ಈ ಬಾರಿಯೂ ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗಿದೆ, ಸದ್ದು ಮಾಡ್ತಾ ಇದೆ. ಮಂಡ್ಯ ಮೈತ್ರಿ ಅಭ್ಯರ್ಥಿಯಾಗಿ ಈಗ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ನಾರಾಯಣಗೌಡ ಯೂಟರ್ನ್ ಹೊಡೆದಿದ್ದಾರೆ. ಆಪರೇಷನ್ ಹಸ್ತಕ್ಕೆ ಮುಂದಾಗಿದ್ದ ಕಾಂಗ್ರೆಸ್ಗೆ ಮಾಸ್ಟರ್ ಸ್ಟ್ರೋಕ್. ಪಕ್ಷಾಂತರ ನಿರ್ಧಾರವನ್ನ ಬಿಟ್ಟ ಮೈತ್ರಿಗೆ ಜೈ ಅಂತ ಹೇಳಿದ್ದಾರೆ ನಾರಾಯಣಗೌಡ. ಕಾಂಗ್ರೆಸ್ ಸೇರ್ಪಡೆಗೆ ಮುಂದಾಗಿದ್ರು. ಈಗ ಕುಮಾರಸ್ವಾಮಿ ಹಾಗೂ ವಿಜಯೇಂದ್ರ ಅವರ ಮನವೊಲಿಕೆಯ ಬಳಿಕ ನಾರಾಯಣಗೌಡ ಕಾಂಗ್ರೆಸ್ ಸೇರ್ಪಡೆಗೆ ಹಿಂದೇಟು ಹಾಕಿದ್ದಾರೆ. ನಾರಾಯಣಗೌಡ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಕುಮಾರಸ್ವಾಮಿ ಯಶಸ್ವಿಯಾಗಿದ್ದಾರೆ. ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಕೆಸಿ ನಾರಾಯಣಗೌಡ. ಮೈತ್ರಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು ನಾರಾಯಣಗೌಡ. ಸುಮಲತಾ ಅವರೇ ಇಲ್ಲಿಂದ ಕ್ಯಾಂಡಿಡೇಟ್ ಆಗಬೇಕು ಅಂತ ಬಹಳಷ್ಟು ಒತ್ತಡ ಹಾಕೋ ಪ್ರಯತ್ನ ನಡೆದಿತ್ತು. ಆದರೆ ಕೊನೆಗೂ ಕೂಡ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗಿದೆ. ಕುಮಾರಸ್ವಾಮಿ ಅವರು ಕಣಕ್ಕಿಳಿದಿದ್ದಾರೆ. ಈಗ ನಾರಾಯಣಗೌಡ ಅವರನ್ನ ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಬೇಕಾಗಿತ್ತು. ಅದರಲ್ಲಿ ಕುಮಾರಸ್ವಾಮಿ ಯಶಸ್ವಿಯಾಗಿದ್ದಾರೆ. ಮಂಡ್ಯದಲ್ಲಿ ಆಪರೇಷನ್ ಹಸ್ತದ ಪ್ಲಾನ್ನಲ್ಲಿದ್ದ ಕಾಂಗ್ರೆಸ್ಗೆ ಈ ಮುಖಾಂತರ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಪಕ್ಷಾಂತರ ನಿರ್ಧಾರವನ್ನ ಬಿಟ್ಟು ಮೈತ್ರಿಗೆ ಜೈ ಎಂದಿದ್ದಾರೆ ನಾರಾಯಣಗೌಡ. ಎಸ್, ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್ ಕುಮಾರ್ ಈಗ ಸಂಪರ್ಕದಲ್ಲಿದ್ದಾರೆ. ನಂದನ್, ಮಂಡ್ಯ ಬಹಳ ಕುತೂಹಲವನ್ನ ಉಳಿಸಿಕೊಂಡಿರುವಂತಹ ಕ್ಷೇತ್ರ. ಯಾಕಂದ್ರೆ ಅಲ್ಲಿ ಮೈತ್ರಿಗೂ ಮುನ್ನ ಮೈತ್ರಿಯ ನಂತರ ಅನ್ನುವಂತೆ ಸನ್ನಿವೇಶ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಅದರಲ್ಲೂ ಕುಮಾರಸ್ವಾಮಿ ಅವರೇ ಕ್ಯಾಂಡಿಡೇಟ್ ಆದ್ಮೇಲೆ ಆಗಿರುವಂತಹ ಬದಲಾವಣೆ, ನಾರಾಯಣಗೌಡರಲ್ಲಾಗಿರುವಂತಹ ಬದಲಾವಣೆ, ಇದು ಕುತೂಹಲ ಮೂಡಿಸ್ತಾ ಇದೆ. ಹೇಗೆ ಸಾಧ್ಯ ಆಯಿತು? ಯಾವ ಫ್ಯಾಕ್ಟರ್ಗಳು ವರ್ಕ್ ಆಯಿತು? ಪ್ರತಿಮಾ, ಮಂಡ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇದೆ. ಸಾಕಷ್ಟು ತಿರುವುಗಳು ಕೂಡ ಇರತಕ್ಕಂಥದ್ದು. ಮೈತ್ರಿ ಘೋಷಣೆ ಆದಾಗಿಂದಲೂ ಕೂಡ ಮಾಜಿ ಸಚಿವ ನಾರಾಯಣಗೌಡ ಮೈತ್ರಿ ವಿರುದ್ಧ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. JDS ಜೊತೆಗಿನ ಮೈತ್ರಿ ಬೇಡ ಅನ್ನುವಂಥ ಮಾತುಗಳನ್ನು ಹೇಳ್ಕೊಂಡು ಬರ್ತಾ ಇದ್ರು. ಸುಮಲತಾಗೆ ಟಿಕೆಟ್ ನೀಡುವಂತೆ ಪಟ್ಟನ್ನು ಕೂಡ ಹಿಡಿದಿದ್ರು. ಯಾವಾಗ ಮಂಡ್ಯ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ HDK ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಆದರೂ ಆ ಬಳಿಕ ಕಾಂಗ್ರೆಸ್ ಪಡೆ ಅಲರ್ಟ್ ಆಗಿತ್ತು. ಯಾರೆಲ್ಲ ಮೈತ್ರಿ ವಿರುದ್ಧ ಅಸಮಾಧಾನವನ್ನು ಹೊಂದಿದ್ದಾರೋ ಅವರನ್ನು ತನ್ನತ್ತ ಸೆಳೆದು JDS ಮತ್ತು BJPಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ನಡೆಸಿತ್ತು. ಈ ಬಗ್ಗೆ ಸ್ವತಃ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರ ಒಂದು ಮಾಹಿತಿಯನ್ನು ಬಿಚ್ಚಿಟ್ಟಿದ್ರು. ಮಾಜಿ ಸಚಿವ ನಾರಾಯಣಗೌಡರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಶೀಘ್ರದಲ್ಲೇ ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥ ಮಾಹಿತಿಯನ್ನು ಹೊರಹಾಕಿದ್ರು. ಆ ಬೆನ್ನಲ್ಲೇ ಕುಮಾರಸ್ವಾಮಿ ಅವರು ಅಲರ್ಟ್ ಆಗಿದ್ರು. ಯಾರೆಲ್ಲ ಅಸಮಾಧಾನಿತ ನಾಯಕರಿದ್ರು ಅಲ್ಲೂ ಪ್ರಮುಖವಾಗಿ ನಾರಾಯಣಗೌಡರನ್ನ ಬೆಂಗಳೂರಿನ ಅವರ ನಿವಾಸದಲ್ಲಿ ಭೇಟಿಯಾಗಿ ಅವರನ್ನು ಕೂಡ ಸಮಾಧಾನ ಪಡಿಸುವಲ್ಲಿ, ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಕುಮಾರಸ್ವಾಮಿ ಅವರು ಒಂದು ಯಶಸ್ವಿಯನ್ನು ಕಂಡಿರ್ತಕ್ಕಂಥದ್ದು. ಅಂದರೆ ಅದರ ಮಾರನೇ ದಿನ ನಡೆದಂತಹ ಏನು ಸಮನ್ವಯ ಸಭೆ ಏನಿತ್ತು, ಎರಡು ಪಕ್ಷಗಳ ಸಮನ್ವಯ ಸಭೆ ಮಂಡ್ಯದಲ್ಲಿ, ಆ ಸಭೆಯಲ್ಲಿ ಭಾಗಿಯಾದಂಥ ನಾರಾಯಣಗೌಡರ ಕಾಂಗ್ರೆಸ್ ಸೇರ್ಪಡೆ ವಿಚಾರಕ್ಕೆ ಯೂಟರ್ನನ್ನು ಹೊಡೆದಿದ್ರು. ಪಕ್ಷಾಂತರ ವಿಚಾರವನ್ನು ಒಂದು ಕಡೆ ಕೈ ಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆ ಸಭೆಯಲ್ಲಿ ಮಾತನಾಡ್ತಾ ಕಂಪ್ಲೀಟಾಗಿ ಮೈತ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸುವಂತಹ ಮಾತುಗಳನ್ನು ಕೂಡ ಆಡಿದರು. ಅಂದರೆ ಕುಮಾರಣ್ಣ ಮಂಡ್ಯಕ್ಕೆ ಒಳ್ಳೆಯ ಅಭ್ಯರ್ಥಿ, ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ, ಮೋದಿಯನ್ನು ಪ್ರಧಾನಿ ಮಾಡುವ ದೃಷ್ಟಿಯಿಂದ ಕುಮಾರಸ್ವಾಮಿ ಅವರನ್ನು ಅಭ್ಯರ್ಥಿ ಮಾಡಲಾಗಿದೆ. ಅಂದರೆ ಕುಮಾರಸ್ವಾಮಿ ಅವರು ಕೂಡ ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಲಿ, ನಾವು ಮುಂದೆ ನಿಂತು ಚುನಾವಣೆ ಮಾಡಿ ಪ್ರಚಾರ ಮಾಡಿ ಅತ್ಯಂತ ಬಹುಮತದಿಂದ ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಆಡಿದರು. ಎಲ್ಲ ಒಂದು ಕಡೆ ನಾರಾಯಣಗೌಡರನ್ನ ತನ್ನತ್ತ ಸೆಳಿಬೇಕು ಅನ್ನುವಂತಹ ಲೆಕ್ಕಾಚಾರದಂಥ ಕಾಂಗ್ರೆಸ್ ಪಡೆಗೆ ಕುಮಾರಸ್ವಾಮಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಂಗಾಗಿರ್ತಕ್ಕಂಥದ್ದು. ಅಂದರೆ ಯಾರೆಲ್ಲ ಅಸಮಾಧಾನಿತ ನಾಯಕರನ್ನ ಸೆಳಿಬೇಕು ಅನ್ನುವಂತಹ ಕಾಂಗ್ರೆಸ್ ಪ್ಲಾನ್ ಇತ್ತು, ಇದು ಎಲ್ಲವೂ ಕೂಡ ಉಲ್ಟಾ ಹೊಡೆದಿರ್ತಕ್ಕಂಥದ್ದು. ಅಂದರೆ ಒಬ್ಬೊಬ್ಬರನ್ನಾಗೆ ಯಾರೆಲ್ಲ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು ಅವರೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಬಾರಿ ಎಚ್ಚರಿಕೆಯ ಚುನಾವಣೆ ನಡೆಸೋದಕ್ಕೆ ಕುಮಾರಸ್ವಾಮಿ ಕೂಡ ಮುಂದಾಗಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ನಂದನ್, ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.